ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೆ ಕಲಿಸು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ದು. ಸೊ ನಿನ್ನೆ ಓದಂತ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಕಲಿಕೆ ಹೀಗಿರಲಿ, ನಾವು ಯಾವ ತರ ಕಲಿಬೇಕು ಅಂತ ನಿನ್ನೆ ನಾವು ನೋಡಿದ್ವಿ. ಉಪನ್ಯಾಸ ಮಾಡೋದು ಒಂದು, ಆ್ಯಂಡ್ ನಾವು ಅದನ್ನ ಮತ್ತೆ ಓದೋದು ಎರಡು. ಈಗ ಮೂರನೇದೇನಂದ್ರೆ ನೋಡೋದ್ರ ಮೂಲಕ ಅಂದ್ರೆ ದೃಶ್ಯಗಳನ್ನ ನೋಡೋದ್ರ ಮೂಲಕ, ಕೇಳಿಸ್ಕೊಳ್ಳೋದ್ರ ಮೂಲಕ ನಾವು ಗ್ರಹಿಸ್ಕೋಬಹುದು. 20% ಗ್ರಹಿಸ್ಕೋಬಹುದು. ಹೇಗೆ ಅಂದ್ರೆ ವಿಡಿಯೋಗಳು, ಚಾರ್ಟ್ಗಳು, ರೇಖಾಚಿತ್ರಗಳು, ಈ ತರ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತೆ ಸ್ಮರಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಅಂದ್ರೆ ಈಗ ನಾವ್ ಯಾಕೆ ವಿಷನ್ ಬೋರ್ಡ್ ಮಾಡಿ ಅಂತೀವಿ ಅಂದ್ರೆ, ನಿಮ್ಗೊಂದು ಕನ್ಸಿದೆ, ಆ ಕನ್ಸು ಬಗ್ಗೆ ನಿಮಗ್ ಗೊತ್ತು. ಇವಾಗ ಆ ಕನ್ಸನ್ನ ನೀವು ಮಾತಾಡಿದ್ದೀರಾ. ಈಗ ಆ ಕನ್ಸನ್ನ ನೀವೇನ್ ಮಾಡ್ತೀರಾ, ಪಿಕ್ಚರ್ ತಗೊಳ್ತೀರಾ, ಫೋಟೋ ತಗೊಳ್ತೀರಾ, ಅದನ್ನ ಅಂಟಿಸ್ತೀರಾ. ಸೊ ಒಂದ್ ಪಿಕ್ಚರ್ ಕಾಣುತ್ತೆ ನಿಮ್ಗೆ, ವಿಷನ್ ನೋಡಕ್ಕಾಗುತ್ತೆ. ಹಂಗೆ ನೀವು ಈಗ ನಿಮ್ ಡ್ರೀಮ್ ಮನೆ ಅಥವಾ ನಿಮ್ ಡ್ರೀಮ್ ದೇಶನ ನೀವು ವಿಡಿಯೋ ನೋಡಿದಾಗ ನಿಮ್ ಒಳಗಡೆ ಒಂದ್ ರೀತಿ ನಾನು ಅಲ್ಲೇ ಹೋಗಿದ್ದೀನೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ನೀವು ಆ ಊರಿನ ಬಗ್ಗೆ ಬರೀ ಯಾರೋ ಹೇಳಿರೋದು ಕೇಳಿರೋದು ಒಂದಾದ್ರೆ, ನೀವು ಮೊಬೈಲ್ ವಿಡಿಯೋದಲ್ಲಿ ಅಥವಾ ವಿಡಿಯೋಗಳಲ್ಲಿ ನೋಡಿರುವಂತದ್ದು ಇನ್ನಷ್ಟು ಜಾಸ್ತಿ ನೆನಪಿರುತ್ತೆ. ನಂಗೆ ನೆನಪಿದೆ ಆ ಊರಿಂದು ಸ್ಟೋರಿ ಅಂತ. ಅದಕ್ಕೆ ಮಕ್ಕಳುಗಳಿಗೆ ಆದಷ್ಟು ನಾವು ವಿಡಿಯೋಗಳ ಮೂಲಕ, ಚಾರ್ಟ್ಗಳ ಮೂಲಕ, ಚಿತ್ರಗಳ ಮೂಲಕ ಕೂಡ ಪಾಠಗಳನ್ನ ಹೇಳ್ಕೊಡ್ಬೇಕು. ಅವಾಗ ಅವ್ರ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ದೃಷ್ಟಿ ಮತ್ತು ಧ್ವನಿಯನ್ನು ಸಂಯೋಜಿಸುವುದರಿಂದ, ಹೆಚ್ಚಿನ ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳುವುದರಿಂದ ಸ್ಮರಣೆ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಉದಾಹರಣೆ, ಶೈಕ್ಷಣಿಕ ಸಾಕ್ಷ್ಯಚಿತ್ರ ಅಥವಾ ಅನಿಮೇಚರ್ ವಿವರಣೆಯ ವಿಡಿಯೋವನ್ನು ವೀಕ್ಷಿಸುವುದು. ಅಂದ್ರೆ ಈಗೆಲ್ಲ ಬಂದಿದೆ ಅಲ್ವಾ, ಅಂದ್ರೆ ಒಂದೊಂದು ಲೆಸನ್ ಬಗ್ಗೆ ನಾವು ಸುಮ್ಮನೆ ಪಾಠ ಮಾಡೋದ್ರ ಬದಲು ಅದ್ರ ಬಗ್ಗೆ ಒಂದು ದೃಶ್ಯ, ಒಂದು ಮೂವಿ ಕ್ರಿಯೇಟ್ ಮಾಡಿ ಮಾಡುವಂಥದ್ದು. ನನಗದು ತುಂಬಾ ಡ್ರೀಮ್ ಇದೆ. ಆ ಥರ ಪಾಠ ಮಾಡಬೇಕು ಅಂತ ನಾನು ನಮ್ಮ ಭಾವನೆಗಳಿಗೊಂದು ಶಾಲೆಯ ಎಲ್ಲ ಟೀಚರ್ಸ್ನ ಒಂದು ಗ್ರೂಪ್ ಮಾಡಿದ್ದೀವಿ. ಅದನ್ನ ನಾನು ಅದ್ರ ಮೇಲೆ ಬೇರೆ ಏನೋ ವರ್ಕ್ಔಟ್ ಮಾಡ್ತಾ ಇದ್ದೀನಿ, ಆಮೇಲೆ ಎಲ್ಲ ಟೀಚರ್ಸ್ಗೂ ಹೇಳೋಣ ಅಂತ. ಆಕ್ಚುಲಿ ನನ್ಗೇನ್ ಆಸೆ ಅಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಮಕ್ಕಳುಗಳೆಲ್ಲರಿಗೂ ಕೂಡ, ಎಲ್ಲ CBSE ಸ್ಟೇಟ್ ಸಿಲೆಬಸ್ ಎಲ್ಲರಿಗೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಒಂದು ವಿಡಿಯೋ ಮಾಡ್ಬಿಡ್ಬೇಕು, ಚಾಪ್ಟರ್ಸ್ ಅಂತ. ಅಂದ್ರೆ ಎಲ್ಲಾ ಚಾಪ್ಟರ್ಗಳನ್ನು ಒಂದು ವಿಡಿಯೋ ಮಾಡ್ಬಿಟ್ಟು, ಇದು ಫಸ್ಟ್ ಸ್ಟ್ಯಾಂಡರ್ಡ್, ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ವಿಡಿಯೋ ಸೆಟ್ ಮಾಡೋದು. ಅಲ್ಲಿ ಪಾಠನ ವಿಡಿಯೋ ಮೂಲಕ, ದೃಶ್ಯಗಳ ಮೂಲಕ, ದೃಶ್ಯಗಳ ಮೂಲಕ, ಕಥೆಗಳ ಮೂಲಕ ಅದನ್ನ ನೆನ್ಪಿಟ್ಕೊಳ್ಳೋ ರೀತಿಯಲ್ಲಿ ಒಂದೊಂದು ಚಾಪ್ಟರ್ನ ಮಾಡ್ಬಿಟ್ರೆ, ಮಗು ಫಾರ್ ಎಕ್ಸಾಂಪಲ್ 9ನೇ ಕ್ಲಾಸ್ಗೆ 9th ಸ್ಟ್ಯಾಂಡರ್ಡ್ಗೆ ಈಗ ನೆಕ್ಸ್ಟ್ ವರ್ಷ ಸೇರ್ಕೋಬೇಕು. ಅದಕ್ಕೆ ಮುಂಚೆ 1-2 ತಿಂಗಳು ಸಮ್ಮರ್ ಹಾಲಿಡೇ ಸಿಗುತ್ತೆ ಅಲ್ಲ, ಆ ಸಮ್ಮರ್ ಹಾಲಿಡೇಲಿ ಆ ವಿಡಿಯೋಸ್ಗಳನ್ನ ನೋಡ್ಕೊಂಡ್ಬಿಟ್ರೆ ಮಗು 9th ಸ್ಟ್ಯಾಂಡರ್ಡ್ ಪ್ರಿಪೇರ್ ಆಗೇ ಬಿಡುತ್ತೆ. ಸೊ ಅವಾಗ ಪ್ರೆಷರ್ ಇರೋದಿಲ್ಲ ಮಗುಗೆ, ಅಯ್ಯೋ ಓದ್ಬೇಕು ಅನ್ನೋ ಪ್ರೆಷರ್ ಇರೋದಿಲ್ಲ, ಆರಾಮಾಗಿ ನೆನಪಿರುತ್ತೆ ಅದೆಲ್ಲ. ಈ ತರ ಮಾಡ್ಬೇಕು ಅಂತ ಇದೆ. ನೋಡೋಣ, ಬೇರೆ ಯಾರಾದ್ರೂ ಟೀಚರ್ ಸಪೋರ್ಟ್ ಮಾಡೋದಿದ್ರೆ ದಯವಿಟ್ಟು ಮಾಡಿ, ಆಯ್ತಾ? ಸೊ ಖಂಡಿತ ಇದು ವರ್ಕ್ ಆಗುತ್ತೆ. ಹಾಗಾಗಿ ದೃಶ್ಯ ಮತ್ತೆ ಶ್ರವಣ ಮಾಧ್ಯಮದ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೆ ನೋಡಿ, ಪುಟ್ ಮಕ್ಕಳಿಗೆಲ್ಲ ರೈಮ್ಸ್ ಎಲ್ಲ ಹೇಳ್ಕೊಡ್ಬೇಕಾದ್ರೆ ಟೀಚರ್ಸ್ ಆಕ್ಟ್ ಮಾಡಿ ಹೇಳ್ಕೊಡ್ತಾರೆ ಅಲ್ವಾ, ಬಿದ್ದು ಎದ್ದು ಎಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಮಕ್ಳಿಗೆ ಅದು ನೆನಪಿರುತ್ತೆ ಅಂತ. ಇನ್ನೊಂದು ಬಂದ್ಬಿಟ್ಟು ಪ್ರಯೋಗ ಮಾಡೋದ್ರ ಮೂಲಕ, ಅಂದ್ರೆ ಪ್ರತ್ಯಕ್ಷಿಕೆ ಅಂತ. ಅಂದ್ರೆ ಪ್ರಾತ್ಯಕ್ಷಿಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವೇನೆ ಈ ಸೈನ್ಸ್ ಅಲ್ಲೆಲ್ಲ ಮಾಡ್ತೀವಲ್ಲ ಎಕ್ಸ್ಪೆರಿಮೆಂಟ್ಸ್. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರ ಮೂಲಕ ನಾವು ಕಲ್ತ್ಕೊಳ್ಳುವಂಥದ್ದು. ಸೊ ಏನೇ ಆಗಿರ್ಬೋದು, ಒಂದು ಪರಿಕಲ್ಪನೆಯನ್ನ ಉಪನ್ಯಾಸ ಮಾಡಿ ಅದನ್ನ ನಾವು ಓದ್ಕೊಂಡು ದೃಶ್ಯ ಮತ್ತೆ ಶ್ರವಣದ ಮೂಲಕ ನೋಡ್ಕೊಂಡು ನಾವೇ ಪ್ರಾಯೋಗಿಕವಾಗಿ ಏನಾದ್ರೂ ಪ್ರಯೋಗವನ್ನ ಮಾಡಿದ್ರೆ, ಆಯ್ತಾ, ನಾವೇ ಪ್ರಯೋಗವನ್ನ ಮಾಡಿದ್ರೆ ಇನ್ನಷ್ಟು 30% ನಮ್ಮ ಧಾರಣಾ ಶಕ್ತಿ ಹೆಚ್ಚುತ್ತೆ. ಸೊ ಇದನ್ನ ಕೂಡ ನಾವು ಫಾಲೋ ಮಾಡ್ಬೋದು. ಬಿಕಾಸ್ ಸೈನ್ಸ್, ವಿಜ್ಞಾನದಲ್ಲಿ ಪ್ರಾಯೋಗಿಕ ಅಂಶಗಳನ್ನ ಹೆಚ್ಚು ಒತ್ತು ಕೊಡ್ತಾರೆ. ಸೊ ಯಾಕಂದ್ರೆ ವಿಜ್ಞಾನ ನಮಗೆ ಅರ್ಥ ಆಗೋದೆ ನೋಡಿ, ನಾವ್ ಏನೇ ಮರ್ತಿರ್ಬೋದು, ನಾವ್ ಚಿಕ್ಕದ್ರಲ್ಲಿ ನಮ್ ಸ್ಕೂಲ್ಗಳಲ್ಲಿ ಇರುತ್ತೆ ಗೊತ್ತಾ, ಈ ಎಕ್ಸ್ಪೆರಿಮೆಂಟ್ ಮಾಡ್ಸಿರ್ತಾರೆ ಕೆಲವೊಂದನ್ನ. ಉಪ್ಪಿಂದ ಮತ್ತೆ ನಿಂಬೆ ಹಣ್ಣ ನಿಲ್ಸೋದು, ಮೊಟ್ಟೆನ ನಿಲ್ಸೋದು, ಈ ತರದೆಲ್ಲ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ಸಿರ್ತಾರೆ ಸ್ಕೂಲಲ್ಲಿ. ಅವೆಲ್ಲ ನಮಗ್ ಚೆನ್ನಾಗಿ ನೆನಪಿರುತ್ತೆ, ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ ಅಲ್ವಾ. ಮನೆಗೆ ಹೋಗ್ಬಿಟ್ಟು ಈಗ ಬೂತ್ ಕನ್ನಡಿ ಇರ್ತಿತ್ತಲ್ಲ, ಸೊ ಅದ್ರಲ್ಲಿ ಹಿಂಗ್ ಇಟ್ಕೊಳ್ಳಿ, ಆ ಬಿಸಿಲು ಬಂದು ಅದು ಸುಡತ್ತೆ, ಫೋಕಸ್ ಒಂದ್ ಕಡೆ ಆದಾಗ ಅಂತ ಹೇಳ್ತಾರಲ್ವಾ. ಸೊ ಇದೆಲ್ಲ ಮಾಡಿರ್ತೀವಿ ನಾವು. ಹಂಗಾಗಿ ಅವೆಲ್ಲ ಚೆನ್ನಾಗಿ ನಮಗ್ ನೆನಪಲ್ಲಿದೆ. ಹಂಗಾಗಿ ನಾವ್ ಏನೇ ಕಲ್ತ್ರು ಕೂಡ ಅದನ್ನ ನಾವು ಪ್ರಯೋಗ ಮಾಡ್ಬೇಕು. ಸೇಮ್ ನೀವು ಅಷ್ಟೇ, ಇವಾಗ ಯೂಟ್ಯೂಬಲ್ಲಿ ಕಲಿತಾ ಇರೋದು, ಕ್ಲಾಸಲ್ಲಿ ಕಲಿತಿರೋದು ಎಲ್ಲದನ್ನು ಕೇಳಿಸ್ಕೊಂಡು ಕಲ್ತ್ಕೊಂಡು ನಿಮ್ ಲೈಫಲ್ಲಿ ಪ್ರಯೋಗ ಮಾಡಿದಾಗ ಏನಾಗುತ್ತೆ,
ನಿಮ್ಗದು ಆ ವಿದ್ಯೆ ಒಲ್ದು ಬಿಡುತ್ತೆ, ಅಂದ್ರೆ ಶಕ್ತಿ ಉಳ್ಕೊಂಡ್ಬಿಡುತ್ತೆ, ನೆನಪಿನ ಶಕ್ತಿ ಉಳ್ಕೊಂಡ್ಬಿಡುತ್ತೆ. ಸೊ ಮಕ್ಳಿಗೂ ಇನ್ ಮುಂದೆ ಹೇಗೆ ಹೇಳ್ಕೊಡ್ಬೇಕು ಯೋಚನೆ ಮಾಡಿ, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಚರ್ಚಾ ಗುಂಪುಗಳು. ಇದು 5ನೇದು. ಏನು ಚರ್ಚಾ ಗುಂಪುಗಳು ಅಂದ್ರೆ, ನಾವು ಕಲಿತಿದ್ದನ್ನ ಇತರರೊಂದಿಗೆ ಹೇಳೋದು ಅಥವಾ ಚರ್ಚೆ ಮಾಡೋದು. ಇದರಿಂದ ಏನಾಗುತ್ತೆ, ತಿಳುವಳಿಕೆ ಇನ್ನಷ್ಟು ಗಟ್ಟಿ ಆಗತ್ತೆ. ಅವ್ರಿಗೇನ್ ಅರ್ಥ ಆಗಿದೆ ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ. ಸೊ ಚರ್ಚೆ ನಮ್ಮ ವಿಚಾರಗಳನ್ನ ಇನ್ನಷ್ಟು ಸ್ಪಷ್ಟ ಮಾಡತ್ತೆ, ವಿಶ್ಲೇಷಣೆ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ, ಆಳವಾಗಿ ಗ್ರಹಿಸತ್ತೆ. ಆಮೇಲೆ ಕಲಿಕಾ ಗುಂಪುಗಳು ಇವೆಲ್ಲವೂ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಡಿ ಸರ್ಕಲ್ ಅಂತ ಹೇಳಿ ಗೊತ್ತಲ್ವಾ, ನಾವೇನ್ ಹೇಳ್ತಿದ್ವಿ, ಗ್ರೂಪ್ ಸ್ಟಡೀಸ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ವಿ ಅವಾಗ. ಈಗ್ಲೂ ಮಕ್ಳು ಮಾಡ್ಬೋದು, ಗೊತ್ತಿಲ್ಲ. ಸೊ ಗ್ರೂಪ್ ಸ್ಟಡೀಸ್ ಅಂದ್ರೆ ಏನು, ಎಲ್ರೂ ಕೂತ್ಕೊಂಡು ಕಲಿಬೇಕಾದ್ರೆ ಇನ್ನಷ್ಟು ಚೆನ್ನಾಗಿ ಅವರು ಎಕ್ಸ್ಚೇಂಜ್ ಆಗತ್ತೆ. ಆದ್ರೆ ಕಲಿಯೋದಲ್ಲ, ಹೇಳೋದು. ನನಗೆ ನೆನಪಿರೋ ಹಾಗೆ ನಾನು ಫ್ರೀ ಆಗಿ ಸೆಷನ್ಸ್ ಮಾಡ್ತಾ ಇದ್ದೆ ಒನ್ ಟೈಮಲ್ಲಿ ಅಂತ ಹೇಳ್ತಾ ಇದ್ನಲ್ಲ, ಅವಾಗ ಏನ್ ಮಾಡಿದ್ದೆ, ಇದನ್ನೆಲ್ಲ ನಾನು ಏನೇನೇನೇನು ಹೇಳ್ತಾ ಇದ್ವಿ ಕ್ಲಾಸಲ್ಲಿ ಅದನ್ನೆಲ್ಲ ಬಂದಿರೋರ್ಗೆ ಅದನ್ನ ತಲೆಯಲ್ಲಿ ಉಳ್ಸಕ್ಕೋಸ್ಕರ ಒಂದು ಗ್ರೂಪ್ ಮಾಡಿದ್ವಿ. ಒಂದು 30 ಜನದ ಗ್ರೂಪ್ ಮಾಡಿಬಿಟ್ಟು ಫಸ್ಟ್ 30 ಜನನ ತಗೊಂಡು ಅವ್ರಿಗೆ ರೆಡಿ ಆದ್ಮೇಲೆ ಅಲ್ಲಿಗೆ ನೆಕ್ಸ್ಟ್ 100 ಜನದ ಬ್ಯಾಚ್ ಇತ್ತು, ರನ್ ಆಗ್ತಾ ಇತ್ತು. ಅದಾದ್ಮೇಲೆ 1000 ಬ್ಯಾಚ್ ಇತ್ತು ನಮ್ಗೆ. ಸೊ 30 ಜನಕ್ಕೆ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಏನೇನಿತ್ತು, ನಾನು ಏನೇನ್ ಕ್ಲಾಸಸ್ ಮಾಡ್ತಾ ಇದ್ವಿ ಅದನ್ನ ಏನ್ PPT ಇತ್ತು ಅದನ್ನ ನೀಟಾಗಿ ಒಬ್ಬರ ಹತ್ರ ಒಬ್ಬರಿಂದ ನಾನು ಒಪ್ಸೋದು, ಅವ್ರು ನಂಗೆಲ್ಲ ಒಪ್ಸಿ ಅದನ್ನ ಹೆಂಗ್ ಅಪ್ಲೈ ಮಾಡ್ಕೊಬೇಕು, ನಾನೆಲ್ಲ ಅಪ್ಲೈ ಮಾಡ್ಕೊಂಡಿದೀನಿ ಅಂತ ಎಲ್ಲ ಒಂದ್ 3 ದಿನ ನನಗೆ ಹೇಳ್ತಾ ಇದ್ರು, ಒಂದ್ ಟೈಮ್ ಸ್ಲಾಟ್. ಆಮೇಲೆ ಅವರು ಒಂದ್ 3 ಜನಕ್ಕೆ ಮಾಡ್ತಾ ಇದ್ರು. ಈ ತರ 30 ಜನದ ಹತ್ರ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೆ. ನೀವ್ ಏನೇನ್ ಕಲ್ತಿದ್ದೀರಾ ಅವ್ರಿಗೆ ಹೇಳ್ಕೊಡಿ, ಅವ್ರು ಇವ್ರಿಗೆ ಹೇಳ್ಕೊಡ್ಲಿ. ಈ ತರ ನಾನು ಮಾಡಿ ಒಂದ್ 30 ಜನ ನಾನ್ ಹೆಂಗೆ ಕ್ಲಾಸಸ್ ಮಾಡ್ತೀನೋ ಹಂಗೆ ಅನ್ನೋದಕ್ಕಿಂತ ಆ ಟಾಪಿಕ್ ನ ಕವರ್ ಮಾಡೋ ತರ ಈ 30 ಪೀಪಲ್ ಕೂಡ ರೆಡಿ ಆಗಿದ್ರು. ಅಂದ್ರೆ ನಾನೇನಾದ್ರು ಫಾರ್ ಎಕ್ಸಾಂಪಲ್, ಓಕೆ ನಾನು ಈ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ಬೇಕು, 30 ಜನದಲ್ಲಿ ಯಾರು ಮಾತಾಡ್ತೀರಾ ಅಂತ ನಾನು ಮುಂಚೆನೆ ಕೇಳಿದ್ರೆ, ನಾ ಮಾತಾಡ್ತೀನಿ ಅಂದ್ರೆ ಮಾತಾಡಿ ಅಂತಿದ್ದೆ. ಅವರು ಸೇಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸೊ ಎಲ್ಲಿಂದ ಆಯ್ತಿದ್ದು, ಬಿಕಾಸ್ ಚರ್ಚೆಗಳಿಂದ. ಹಂಗೆ ಮಕ್ಕಳಲ್ಲೂ ಕೂಡ ನಾವು ನೆನಪಿನ ಶಕ್ತಿ ಜಾಸ್ತಿ ಮಾಡ್ಬೇಕು ಅಂದ್ರೆ, ನೀವು ನಿಮ್ಮ ಮಕ್ಕಳ ಜೊತೆ ಎಲ್ಲ ಓದಿದ್ದೆಲ್ಲ ಆದ್ಮೇಲೆ ನೀನು ಕುತ್ಕೊಂಡು ಡಿಸ್ಕಷನ್ ಮಾಡೋಣ ಇದ್ರ ಬಗ್ಗೆ ಅನ್ಬಿಟ್ಟು ಸುಮ್ನೆ ಮಾತಾಡ್ಬೇಕು. ನನಗಿದು ಅರ್ಥ ಆಯ್ತು, ನಿನಗೇನ್ ಅರ್ಥ ಆಯ್ತು, ಅಥವಾ ಒಂದು ಮಾಸ್ ಅಲ್ಲಿ ಕೂರ್ಸ್ಕೊಂಡು ಗ್ರೂಪ್ ಸ್ಟಡೀಸ್ ತರ ಮಾಡಿಸ್ಬೇಕು. ಅವಾಗ ಇವೆಲ್ಲ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ಉಪನ್ಯಾಸ ಮಾಡೋದ್ರ ಮೂಲಕ, ಆಮೇಲೆ ಓದೋದ್ರ ಮೂಲಕ, ದೃಶ್ಯ ಮತ್ತೆ ಶ್ರವಣ ಮಾಧ್ಯಮದ ಮೂಲಕ, ನಾವೇ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ, ಆಮೇಲೆ ಗುಂಪಲ್ಲಿ ಚರ್ಚೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ, ಇವೆಲ್ಲದ್ರ ಮೂಲಕ ಕೂಡ ನಾವು ಸ್ಮರಣಾ ಶಕ್ತಿ ಅಂದ್ರೆ ನಮ್ಮ ಮೆಮೊರಿ ಪವರ್ನ ಜಾಸ್ತಿ ನಾವು ಓದಿರೋದನ್ನ ಮೆಮೊರಿಯಲ್ಲಿ ಇಟ್ಕೊಳ್ಳೋಕ್ಕೆ ಇವೆಲ್ಲವೂ ಸಪೋರ್ಟ್ ಆಗತ್ತೆ. ಓಕೆ, ಹಾಗಿದ್ರೆ ಇನ್ನ 2 ಅದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಬಟ್ ಇದನ್ನೆಲ್ಲ ಚೆನ್ನಾಗಿ ನೀವು ನೆನ್ಪಿಟ್ಕೊಂಡು ಪಾಯಿಂಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮಕ್ಳಿಗೆ ಹೇಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಾಗತ್ತೆ, ನೀವು ಹೇಗೆ ಕಲಿಬೇಕು ಅಂತ ಗೊತ್ತಾಗತ್ತೆ. ಸೊ ಇವತ್ತು ಕಮೆಂಟ್, ನೀವು ಅಫರ್ಮೇಷನ್ ಅನ್ನೋದಕ್ಕಿಂತ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡ್ಬೋದಾ? ಅಂಡ್ ನಮ್ಮ ಕ್ಲಾಸಲ್ಲಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಹೇಳ್ಕೊಡ್ತಾ ಇದೀವಿ ಅನ್ನೋದಾದ್ರೆ ಅದಕ್ಕೆ ಕಮೆಂಟ್ ಮಾಡಿ. ಬಿಕಾಸ್ ಎಲ್ಲಾ ರೀತಿಯಲ್ಲೂ ನೀವು ಕಲಿತಾ ಇದ್ದೀರಾ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾಕೆ ನಿಮ್ಗೆ ನೆನಪಲ್ಲಿರುತ್ತೆ, ಯಾಕೆ ನೀವು ಆ ಟೈಮಲ್ಲಿ ಅದು ನೆನಪಾಗ್ತಾ ಇದೆ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.